ಅಂದ್ರೆ ಭಾಗವತಿಕೆ ಅಂತಕ್ಕಂಥದ್ದು ಯಕ್ಷಗಾನದ ಒಂದು ಭಾಗ. ಆ ಯಕ್ಷಗಾನ ರೂಪುಗೊಳ್ಳಬೇಕಂದ್ರೆ ಅಲ್ಲಿ ಭಾಗವತಿಕೆ ಇರಬೇಕು. ಅದು ತನ್ನದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ರೂಪುಗೊಳ್ಳೋದ್ರ ಜೊತೆಗೆ ಈ ಬಿ.ವಿ. ಕಾರಂತರು ತಂದಿದ್ದು ಮುಖವಾಡ. ಹಲವಾರು ಮುಖವಾಡಗಳನ್ನ ಬಳಸುವುದರ ಮೂಲಕ ನಾಟಕವನ್ನು ಮತ್ತಷ್ಟು ರಂಗೇರಿಸಿದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಮತ್ತೊಬ್ಬ ವಿಶಿಷ್ಟ ಸಾಹಿತಿಯನ್ನ ಪರಿಚಯ ಮಾಡ್ತಾ ಇದ್ದೀವಿ. ಇವರು ರಂಗಭೂಮಿ ಕಲಾವಿದರು, ನಾಟಕಕಾರರು ಹಾಗೂ ವಿಶಿಷ್ಟ ಸಾಹಿತ್ಯದ ಪ್ರಕಾರದ ಒಬ್ಬ ಅಪರೂಪದ ವ್ಯಕ್ತಿ ಹಾಗೂ ಚಿತ್ರ ನಿರ್ದೇಶಕರು. ಚಿತ್ರರಂಗದಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ದಕ್ಷಿಣ ಕನ್ನಡದ ವಿಶಿಷ್ಟ ವ್ಯಕ್ತಿ. ಅವರು ಯಾರು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ ಕೇಳುಗರೆ, ನೀವು ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ, ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ. ಹಾಗಿದ್ದರೆ ಬನ್ನಿ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಪ್ರಮುಖವಾಗಿ 20ನೇ ಶತಮಾನ ಅಂತಕ್ಕಂಥದ್ದೇನಿದೆ, ಇದು ಕೇವಲ ಒಂದು ಯುಗವಲ್ಲ. ಅಲ್ಲಿ ಹುಟ್ಟಿಕೊಂಡಂತಹ ಒಂದು ರಂಗಭೂಮಿ ಹಾಗೂ ಚಿತ್ರರಂಗ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಜೊತೆಗೆ ಸೃಜನಶೀಲ ಬರಹಗಾರರಾಗಿ ಹಾಗೂ ವಿಶಿಷ್ಟ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಂತಹ ವ್ಯಕ್ತಿ ನಮ್ಮ ಬಿ.ವಿ. ಕಾರಂತರು. ಇವರ ಪೂರ್ಣ ಹೆಸರು ಬಾಬು ಕೋಡಿ ವೆಂಕಟರಮಣ ಕಾರಂತ. ಅವರನ್ನು ಬಿ.ವಿ. ಕಾರಂತ ಎಂಬ ಹೆಸರಿನಿಂದ ಗುರುತಿಸಲಾಗುತ್ತೆ. ಭಾರತೀಯ ಇತಿಹಾಸದಲ್ಲಿ ಪ್ರಮುಖವಾಗಿ ಕಲೆ, ಸಂಸ್ಕೃತಿ ಮತ್ತು ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸುವುದರ ಜೊತೆಗೆ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡಂತಹ ವ್ಯಕ್ತಿ ಬಿ.ವಿ. ಕಾರಂತರು. ಇವರು ಪ್ರಮುಖವಾಗಿ ನಾಟಕಕಾರರಾಗಿ, ಸಂಗೀತ ಸಂಯೋಜಕರಾಗಿ, ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಹಾಗೆ ವಿಶಿಷ್ಟ ಶೈಲಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂತಹ ವ್ಯಕ್ತಿ. ಪ್ರಮುಖವಾಗಿ ಭಾರತೀಯ ರಂಗಭೂಮಿ ಕ್ಷೇತ್ರದಲ್ಲಿ ಟೋಟಲ್ ಥಿಯೇಟರ್ ಅಥವಾ ಸಮಗ್ರ ರಂಗಭೂಮಿ ಅನ್ನುವಂತಹ ಪರಿಕಲ್ಪನೆಯನ್ನ ಹುಟ್ಟುಹಾಕಿದ ಕೀರ್ತಿ ನಮ್ಮ ಬಿ.ವಿ. ಕಾರಂತರಿಗೆ ಸಲ್ಲುತ್ತದೆ. ಪ್ರಮುಖವಾಗಿ ಕಾರಂತರ ಪ್ರಯಾಣ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ರಾಷ್ಟ್ರ ಮಟ್ಟಕ್ಕೂ ಕೂಡ ಸಂದಿದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಹೇಗೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ರಂಗಭೂಮಿಯ ಶೈಲಿಯನ್ನ, ರಂಗಭೂಮಿ ಅಂದ್ರೆ ಹೇಗಿರಬೇಕು, ರಂಗಭೂಮಿಯ ಶಿಸ್ತು, ಇವೆಲ್ಲವನ್ನ ರೂಢಿಸಿಕೊಟ್ಟಿದ್ದೆ ನಮ್ಮ ಬಿ.ವಿ. ಕಾರಂತರು. ಬಿ.ವಿ. ಕಾರಂತರು 1929 ಸೆಪ್ಟೆಂಬರ್ 19ರಂದು ಇಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಅನ್ನುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಇವರು ಜನ್ಮ ತಾಳುತ್ತಾರೆ. ಪ್ರಮುಖವಾಗಿ ಬಾಬು ಕೋಡಿ ಅಂತಕ್ಕಂಥದ್ದು ಇವರ ಮನೆತನದ ಹೆಸರು. ಇವರ ಬಾಲ್ಯವೆಲ್ಲವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸರವಾದ ಜಾನಪದ ಹಾಗೂ ನಾಟಕ ಹಾಗೂ ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆಯಿತು. ಇದು ಇವರಿಗೆ ನಾಟಕದ ಮೇಲಿನ ಅಪರಿಮಿತ ಪ್ರೀತಿಗೆ
ಕಾರಣವಾಯಿತು. ಇವರ ತಂದೆ ವೆಂಕಟರಮಣ ಕಾರಂತರು ಹಾಗೂ ತಾಯಿ ಲಕ್ಷ್ಮಮ್ಮ ಅವರ ನಾಟಕದ ಒಲವನ್ನ ಗಮನಿಸಿದಾಗ ಅವರು 3ನೇ ತರಗತಿಯಲ್ಲಿರುವಾಗ ಟಿ.ಕೆ. ನಾರಾಯಣರಾವ್ ಅವರು ನಿರ್ದೇಶನ ಮಾಡಿದ ನನ್ನ ಗೋಪಾಲ ಅನ್ನುವಂತಹ ನಾಟಕದಲ್ಲಿ ಅಭಿನಯಿಸುವುದರ ಮೂಲಕ ಇವರು ನಾಟಕ ರಂಗವನ್ನ ಪ್ರವೇಶ ಮಾಡ್ತಾರೆ. ನೋಡಿ, ಆಗ ಅಂದ್ರೆ ಸಣ್ಣ ವಯಸ್ಸು, ಏನೂ ಕೂಡ ತಿಳಿಯದ ವಯಸ್ಸಿನಲ್ಲಿ ಇಂತಹ ಒಬ್ಬ ಪ್ರತಿಭಾನ್ವಿತ ಕವಿ ವ್ಯಕ್ತಿ ನಮ್ಮ ಮುಂದೆ ಬಂದು ನಿಲ್ತಾರೆ ಅಂದಾಗ ನಾವು ಕೂಡ ಇಂತಹ ಪ್ರಯತ್ನವನ್ನ ಯಾಕೆ ಮಾಡಬಾರ್ದು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ರಂಗಭೂಮಿ ಅಂದಾಕ್ಷಣ ಮೂಗು ಮುರಿಯುವ ಬದಲು ರಂಗಕ್ಷೇತ್ರದಲ್ಲಿ ಆಗುವ ಬದಲಾವಣೆಗಳು, ನಾಟಕದ ಮೇಲಿನ ಪ್ರೀತಿ, ವಿಶ್ವಾಸವನ್ನ ಎಲ್ಲರೂ ಕೂಡ ಬೆಳೆಸ್ಕೋಬೇಕಾಗಿದೆ. ಈ ನಾಟಕದ ಮೇಲಿನ ಹುಚ್ಚು ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ಪ್ರಮುಖವಾಗಿ ಶಾಲೆಯಲ್ಲಿ ಓದುತ್ತಿದ್ದಂತಹ ಕಾರಂತರು ಓದಿನ ನಡುವೆಯೇ ಓಡಿ ಹೋಗಿ ಪ್ರಸಿದ್ಧ ಕಂಪನಿಯಾದ ಗುಬ್ಬಿ ವೀರಣ್ಣ ಕಂಪನಿಯನ್ನು ಬಾಲನಟರಾಗಿ ಸೇರಿಕೊಂಡರು. ಅಲ್ಲಿ ಪ್ರಮುಖವಾಗಿ ಅಂದಿನ ನಟರಾಗಿ ಹಾಗೂ ಬಾಲನಟನಾಗಿ ಅಭಿನಯಿಸುತ್ತಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೂಡಿ ಕೆಲಸ ಮಾಡುವಂತಹ ಅವಕಾಶವನ್ನು ಕೂಡ ಇವರು ಪಡ್ಕೊಂಡ್ರು. ಈ ರೀತಿಯ ಒಂದು ಅವಕಾಶದಿಂದಾಗಿ ಅವರಿಗೆ ಪ್ರಮುಖವಾಗಿ ಪ್ರೇಕ್ಷಕರ ನಡುವಿನ ಸಂಬಂಧ ಹಾಗೆ ರಂಗಭೂಮಿಯ ಜ್ಞಾನ ಬೆಳೆಯುವುದಕ್ಕೆ ಸಾಧ್ಯವಾಯಿತು. ಅಂದರೆ ರಂಗಭೂಮಿಯಲ್ಲಿ ಹೇಗೆ ವರ್ತಿಸಬೇಕು, ಜನರನ್ನ ಪ್ರೇಕ್ಷಕರ ನಡುವೆ ನಾವು ಅಭಿನಯ ಮಾಡುವಾಗ ಹೇಗಿರಬೇಕು, ಇವೆಲ್ಲವನ್ನು ಕೂಡ ಒಟ್ಟಾರೆಯಾಗಿ ರಂಗಭೂಮಿ, ರಂಗ ಪ್ರಪಂಚ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಇವರಿಗೆ ಪ್ರಮುಖವಾದ ಅವಕಾಶ ಸಿಕ್ತು. ಪ್ರಮುಖವಾಗಿ ಗುಬ್ಬಿ ವೀರಣ್ಣ ಅವರು ಕಾರಂತರ ಪ್ರತಿಭೆಯನ್ನ ಗುರುತಿಸಿ ಬನಾರಸ್ ವಿಶ್ವವಿದ್ಯಾನಿಲಯಕ್ಕೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅವರನ್ನ ಕಳಿಸ್ಕೊಟ್ರು. ನೋಡಿ, ಒಬ್ಬ ಕಂಪನಿ ಮಾಲೀಕರು ಎಂತ ಮನಸ್ಸು ಮಾಡ್ಬೋದು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಒಬ್ಬ ಕಲಾವಿದನನ್ನ ಬೆಳೆಸ್ಬೇಕು ಅಂತ ಆಸಕ್ತಿ ಇದ್ರೆ ಆ ಕಲಾವಿದರನ್ನ ಬೆಳೆಸ್ತಕ್ಕಂತಹ ಪ್ರಯತ್ನವನ್ನ ರಂಗಭೂಮಿ ಕಲಾವಿದರು ಮಾಡ್ಬೋದು. ನನ್ನಲ್ಲೇ ಜ್ಞಾನ ಇರಲಿ ಅನ್ಕೊಳ್ಳೋದಲ್ಲ, ಆ ಜ್ಞಾನವನ್ನ ಎಲ್ಲರೊಡನೆ ಹಂಚಿಕೊಂಡಾಗ ಮಾತ್ರ ಅದು ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ. ಅವರು ಕಳಿಸಿದರ ಪರಿಣಾಮವಾಗಿ ಇಲ್ಲಿಂದಲೇ ಅವರ ಕಲಾ ಪಯಣ ಆರಂಭವಾಯಿತು. ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದು, ಬೌದ್ಧಿಕ ಮಟ್ಟವನ್ನ ಹೆಚ್ಚಿಸ್ಕೊಳ್ಳೋದು, ಹಾಗೆ ವ್ಯಕ್ತಿತ್ವ ವಿಕಾಸ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದನ್ನ ಕೇಳಿ ತಿಳಿತಕ್ಕಂಥದ್ದು, ಇವೆಲ್ಲವೂ ಕೂಡ ಕಾರಂತರ ಸೊತ್ತಾಯಿತು. ಪ್ರಮುಖವಾಗಿ ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ ಕಾರಂತರು ಹಿಂದಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರಲ್ಲಿ ಹಿಂದೂಸ್ತಾನಿ ಸಂಗೀತ ತರಬೇತಿಯನ್ನು ಕೂಡ ಪಡ್ಕೊಂಡ್ರು. ನೋಡಿ, ಒಬ್ಬ ಕವಿ, ಒಬ್ಬ ಸಾಹಿತಿ, ಒಬ್ಬ ವ್ಯಕ್ತಿ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಅತ್ಯುತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಈ ಸಂಗೀತ ಅಂತಕ್ಕಂಥದ್ದೇನಿದೆ, ಸಂಗೀತವನ್ನ ಕೇವಲ ಒಂದು ಭಾಗವಾಗಿ ಬಳಸುವ ಬದಲು ಸಂಗೀತವನ್ನು ನಾಟಕದ ಒಂದು ಗದ್ಯದ ಭಾಗವಾಗಿ ಬಳಸೋದಕ್ಕೆ ಇವರು ಪ್ರಯೋಗವನ್ನ ಮಾಡಿದರು. ಯಾಕಂದ್ರೆ ಸಂಗೀತ ಅಂತಕ್ಕಂಥದ್ದೇನಿದೆ ಅದು ನಾಟಕಕ್ಕೆ ಸೇರ್ಕೋಬೇಕು ಅಂತಕ್ಕಂಥದ್ದು ಇವರ ಒಂದು ಕಲ್ಪನೆ. ಯಾಕಂದ್ರೆ ಸಂಗೀತ ಇದ್ರೆ ನಾಟಕ ಚೆನ್ನಾಗಿ ಬರುತ್ತೆ. ಹಾಗೆ ಸುಮ್ಮನೆ ಡೈಲಾಗ್ ಹೇಳೋ ಬದಲು ಅದರ ನಡುವೆ ಸಂಗೀತದ ಆ ನಿನಾದ ಕೇಳಿ ಬಂದರೂ ಕೂಡ ಪ್ರೇಕ್ಷಕರಿಗೆ ಹಾಡು ಕೇಳ್ಬೋದು, ಸಂಗೀತನೂ ಕೇಳ್ಬೋದು, ಹಾಗೆ ನಾಟಕನೂ ಕೇಳ್ಬೋದು ಅಂತಕ್ಕಂಥದ್ದು ಇವರ ಮುಖ್ಯ ಉದ್ದೇಶ. ಅದರಿಂದಾಗಿ ಇವರು ನಾಟಕಗಳಲ್ಲಿ ಸಂಗೀತವನ್ನು ಪ್ರಯೋಗ ಮಾಡ್ತಾ ಇದ್ರು. ಪ್ರಮುಖವಾಗಿ ಶಾಸ್ತ್ರೀಯ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ಸೇರಿದಂತೆ ಜಾನಪದ ಮುಕ್ತ ಲಯಗಳು ಅವರ ಕೃತಿಗಳಲ್ಲಿ ಕಾಣ್ತಾ ಇತ್ತು. ಅಂದ್ರೆ ಅವ್ರು ಯಾವ ಕೃತಿಯನ್ನು ಬರೆದ್ರೂ ಕೂಡ, ರಚನೆ ಮಾಡಿದ್ರೂ ಕೂಡ ಅಲ್ಲಿ ಪ್ರಮುಖವಾಗಿ ಇದ್ದದ್ದು
ಸಂಗೀತವೂ ಇರ್ತಿತ್ತು, ಮಾಹಿತಿಯೂ ಇರ್ತಿತ್ತು. ಸೊ ಅಂತಹ ಒಂದು ಪ್ರಕಾರವಾಗಿ ಇಲ್ಲಿ ಪ್ರಮುಖವಾಗಿ ಕಾರಂತರ ಬರಹಗಳನ್ನು ಗುರುತಿಸುತ್ತೇವೆ. ಅವರು ಬರೆದದ್ದು ಮಾತ್ರ ಅಲ್ಲ, ಚಿತ್ರರಂಗ ಹಾಗೂ ರಂಗಭೂಮಿಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೂಡ ನೀಡಿದ್ದಾರೆ. ಬನಾರಸ್ ವಿಶ್ವವಿದ್ಯಾನಿಲಯದಿಂದ ಹಿಂತಿರುಗಿದ ಕಾರಂತರು ದೆಹಲಿಯ ಡ್ರಾಮಾ ಸ್ಕೂಲ್ NS ಡ್ರಾಮಾ ಅನ್ನುವಂತಹ ಸ್ಕೂಲ್ನಲ್ಲಿ ಇವರು ಸೇರ್ಕೊಂಡ್ರು. ಅಲ್ಲಿ ಇಬ್ರಾಹಿಂ ಅಲ್ಕಾಜಿ ಅನ್ನುವವರ ಶಿಷ್ಯರಾಗಿ 1962ರಲ್ಲಿ ಪದವಿ ಪಡೆದರು. ಪ್ರಮುಖವಾಗಿ NSDಯಿಂದ ಪದವಿಯನ್ನ ಪಡೆಯತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಉತ್ತಮ ವಿದ್ಯಾರ್ಥಿ, ಸರ್ವಾಂಗೀಣ ವಿದ್ಯಾರ್ಥಿ ಎಂಬ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡರು. ಈ ಶೈಲಿಯನ್ನ ಕಲಿತುದರ ಪರಿಣಾಮವಾಗಿ ಇವರಿಗೆ ಪ್ರಮುಖವಾಗಿ ಭಾರತೀಯ ಹಾಗೂ ಪಾಶ್ಚಿಮಾತ್ಯ ಶೈಲಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ರಂಗಭೂಮಿ ಕ್ಷೇತ್ರದಲ್ಲಿ ಇವೆರಡೂ ಶೈಲಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಮುಖವಾದ ನೆರವು ನೀಡಿದ್ದನ್ನ ಪ್ರಮುಖವಾಗಿ ಗುರುತಿಸ್ತೇವೆ. ಪ್ರಮುಖವಾಗಿ ಅವರ ಪತ್ನಿ ಪ್ರೇಮಾ ಕಾರಂತ ಅವರು ಕೂಡ ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಪ್ರೇಮಾ ಅವರು ಪ್ರಮುಖವಾಗಿ ದೆಹಲಿಯಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಕಾರಂತರಿಗೆ ಒಂದು ಆರ್ಥಿಕ ಬೆನ್ನೆಲುಬಾಗಿ ನಿಂತಿದ್ದನ್ನ ಅವರು NSD ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಇವರು ಬೆನ್ನೆಲುಬಾಗಿ ನಿಂತಿದ್ದನ್ನ ಪ್ರಮುಖವಾಗಿ ಇಲ್ಲಿ ನೆನೆಯಬಹುದು. ಪ್ರಮುಖವಾಗಿ BV ಕಾರಂತರ ಆಲೋಚನೆ ಏನಪ್ಪಾ ಅಂದ್ರೆ ವೃತ್ತಿಪರವಾಗಿ ರಂಗಭೂಮಿಯನ್ನ ಬೆಳೆಸಬೇಕು ಅಂತಕ್ಕಂಥದ್ದು. ಈ ಉದ್ದೇಶದಿಂದಾಗಿ ಅವರು ಭಾರತದಾದ್ಯಂತ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ರು. ಅದರಿಂದ ರಂಗಭೂಮಿ ಕಲಾವಿದರೇನಿರ್ತಾರೆ ಅವರು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡೋದ್ರ ಮೂಲಕ ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ತಕ್ಕಂತಹ ಪರಿಕಲ್ಪನೆಯನ್ನು ರೂಪಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಹಲವಾರು ಸಂಸ್ಥೆಗಳನ್ನು ಮುನ್ನಡೆಸಿದರು. ಇವರು ಪ್ರಮುಖವಾಗಿ NSD ಅಲ್ಲಿಯೇ ತಾವು ಓದಿದ ಒಂದು ಕಾಲೇಜಿನಲ್ಲಿಯೇ ನಿರ್ದೇಶಕರಾಗಿ ದೆಹಲಿಯಿಂದ ಇಡೀ ಭಾರತಕ್ಕೆ ಹಾಗೆ ಇಡೀ ವಿಶ್ವಕ್ಕೆ ನಾಟಕದ ರಂಗಭೂಮಿ ಕ್ಷೇತ್ರವನ್ನ ಪರಿಚಯಿಸಬೇಕು ಅಂತಕ್ಕಂತಹ ಉದ್ದೇಶವನ್ನ ಒಳಗೊಂಡಂತಹ ವ್ಯಕ್ತಿಯಾಗಿ ನಮ್ಮ BV ಕಾರಂತರನ್ನ ಗುರುತಿಸ್ತೇವೆ. ನಂತರದಲ್ಲಿ ಭೋಪಾಲ್ನಲ್ಲಿ ಹಾಗೂ ಮಧ್ಯಪ್ರದೇಶದಲ್ಲಿ ಈ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಬುಡಕಟ್ಟುಗಳ ಕಲೆಯನ್ನ ಬಳಕೆ ಮಾಡಿಕೊಂಡು ಅವರು ರಂಗಭೂಮಿಯನ್ನ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನ ಪ್ರಮುಖವಾಗಿ ಮಾಡಿದ್ರು. ನಂತರದಲ್ಲಿ ಮೈಸೂರಿನ ರಂಗಾಯಣದ ಉದಯಕ್ಕೆ ಕಾರಣರಾದರು. ಮೈಸೂರಿನಲ್ಲಿ ಸರ್ಕಾರಿ ಪ್ರಾಯೋಜಿತ ಒಂದು ರಂಗಭೂಮಿ ಉತ್ತೇಜನಕಾರಿ ಸಂಸ್ಥೆ ಪ್ರಾರಂಭ ಮಾಡಬೇಕು ಅಂದರೆ ಅದಕ್ಕೆ ಕಾರಣ ಆಗಿದ್ದು BV ಕಾರಂತರು. ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರದಿಂದ ಪ್ರೋತ್ಸಾಹ ನೀಡುವುದರ ಮೂಲಕ ರಂಗಭೂಮಿ ಕಲಾವಿದರನ್ನ ಬೆಳೆಸ್ತಕ್ಕಂಥದ್ದು, ಅವರನ್ನ ಬೆಂಬಲಿಸ್ತಕ್ಕಂಥದ್ದು ಇದು ಪ್ರಮುಖ ನೆಲೆಯಲ್ಲಿ ನಿಂತದ್ದು. ಇದು ವಿಶೇಷ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಬೆಂಗಳೂರಿನಲ್ಲಿ ಬೆನಕ ಎಂಬ ತಂಡವನ್ನು ಕಟ್ಟಿಕೊಂಡು ನಿರಂತರವಾಗಿ ರಂಗಭೂಮಿ ಕ್ಷೇತ್ರವನ್ನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶದಿಂದ ಎಲ್ಲ ರಂಗಭೂಮಿ ಕಲಾವಿದರನ್ನ ಸಂಘಟಿಸಿ ಅವರಿಂದ ನಾಟಕ ಅಭಿನಯವನ್ನ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ 2002ರವರೆಗೂ ಕೂಡ ಇವರು ನಿರಂತರವಾಗಿ ಮಾಡಿದ್ದಾರೆ. ಕಾರಂತರು NSDಯಲ್ಲಿದ್ದಾಗ ಪ್ರಮುಖವಾಗಿ ದೆಹಲಿಗೆ ಮಾತ್ರ ಸೀಮಿತವಾಗಿದ್ದಂತಹ ನಾಟಕ ಪರಿಕಲ್ಪನೆಗಳನ್ನು ಚೆನ್ನೈ, ಮದುರೈ, ಸೇಲಂ ಸೇರಿದಂತೆ ಹಲವಾರು ಸಣ್ಣ ನಗರಗಳಿಗೂ ಕೂಡ ವಿಸ್ತರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರು ಮಧ್ಯಪ್ರದೇಶದಲ್ಲಿ ಮಂಡಲವನ್ನ ಸ್ಥಾಪಿಸಿ ಅಲ್ಲಿನ ಬುಡಕಟ್ಟು ಜನರನ್ನ ಬಳಸಿಕೊಂಡು ಆಧುನಿಕ ರಂಗಭೂಮಿಯ ಕಲೆಗೆ ಅಂದರೆ ನಾಟಕ ಕಲೆಗೆ ಇವರು ಕೂಡ ಅರ್ಹರು ಅನ್ನೋದನ್ನ ತೋರಿಸಿಕೊಟ್ಟಂತಹ ಕೀರ್ತಿಯು ಕೂಡ ಇವರಿಗೆ ಸಲ್ಲುತ್ತದೆ. 1989ರಲ್ಲಿ ಕರ್ನಾಟಕ ಸರ್ಕಾರದ ಆಹ್ವಾನದ ಮೇರೆಗೆ ಇವರು ರಂಗಾಯಣ ಅನ್ನುವಂತಹ ಸಂಸ್ಥೆಯನ್ನ ಮೈಸೂರಿನಲ್ಲಿ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಹಲವಾರು ಕಲಾವಿದರು, ಚಿತ್ರಕಲಾವಿದರು, ಚಿತ್ರನಟರು ಎಲ್ಲರೂ ಕೂಡ
ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯವಾಯಿತು. ಇವತ್ತು ಆ ಸಂಸ್ಥೆ ಏನಾದರೂ ರೂಪುಗೊಂಡಿರಲಿಲ್ಲ ಅಂದ್ರೆ ಯಾರು ಕೂಡ ನಟರು ರೂಪುಗೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇವರು ಪ್ರಮುಖವಾಗಿ 4 ಗೋಡೆಗಳ ನಡುವಿನ ಈ ರಂಗ ಅಭ್ಯಾಸವನ್ನ ಪ್ರಶ್ನಿಸಿದ್ರು. ಇವರದು ಏನು ತತ್ವ ಅಂದ್ರೆ ಬಯಲೇ ಸತ್ಯ. ಅಂದ್ರೆ ಬಯಲಿನಲ್ಲಿ ನಾಟಕ ಅಭ್ಯಾಸವನ್ನು ಮಾಡಬೇಕು, ಬಯಲಿನಲ್ಲಿ ಬಯಲಾಟವನ್ನ ಮಾಡಬೇಕು. ಬಯಲಿನಲ್ಲಿ ಯಾಕಂದ್ರೆ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ ಬಯಲಾಟ ಅಂತಕ್ಕಂಥದ್ದು ವಿಶಿಷ್ಟವಾದ ಕಲೆ. ಅಲ್ಲಿ ಆ ಬಯಲಾಟವನ್ನ ನೋಡಿ ನೋಡಿ ಇವರು ಕೂಡ ಎಲ್ಲ ಕಡೆಯೂ ಕೂಡ ಈ ಬಯಲಾಟ ರೂಪುಗೊಳ್ಳಬೇಕು. ಹಾಗೆ ಬಯಲಾಟದಂತಹ ತತ್ವಗಳು ತಮ್ಮದೇ ಆದ ರೀತಿಯಲ್ಲಿ ಈ ನಾಟಕಗಳು ಬಯಲಾಟದ ರೀತಿಯಲ್ಲಿ ಎಲ್ರಿಗೂ ಕೂಡ ಅರಿವು ಮೂಡಿಸ್ತಕ್ಕಂತಹ ವ್ಯವಸ್ಥೆಯನ್ನ ರೂಪಿಸಬೇಕು ಅಂತಕ್ಕಂಥದ್ದು ಇವರ ಪ್ರಮುಖ ಉದ್ದೇಶವಾಗಿತ್ತು. ಇನ್ನು ಇವರು ಪ್ರಮುಖವಾಗಿ ನಾಟಕವನ್ನು ಕೇವಲ ಲಿಖಿತ ಪಠ್ಯವನ್ನಾಗಿ ನೋಡಲಿಲ್ಲ. ಬದಲಾಗಿ ಅಲ್ಲಿ ಸಂಗೀತ, ಚಿತ್ರಕಲೆ ಹಾಗೂ ನೃತ್ಯ, ದೈಹಿಕ ಶ್ರಮ ಇವೆಲ್ಲವೂ ಕೂಡ ಇರಬೇಕೆಂಬುದೇ ಇವರ ಮುಖ್ಯ ಉದ್ದೇಶವಾಗಿತ್ತು. ಪ್ರಮುಖವಾಗಿ ನೈಸರ್ಗಿಕ ಪರಿಸರದಲ್ಲಿ ನಾಟಕಗಳು ರೂಪುಗೊಳ್ಳಬೇಕೆಂಬುದೇ ಇವರ ಮುಖ್ಯ ಉದ್ದೇಶ. ಅಂದರೆ ಬಯಲಾಟ, ಬಯಲಿನಲ್ಲಿ ಹಾಗೆ ಸ್ಮಶಾನದಲ್ಲಿ ಇಂತಹ ನೈಸರ್ಗಿಕ ಪರಿಸರದಲ್ಲಿ ರೂಪುಗೊಂಡಂತಹ ನಾಟಕಗಳು ನಿಜಕ್ಕೂ ಕೂಡ ಭಾವನಾತ್ಮಕ ಅಂಶಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದು ಇವರ ಮುಖ್ಯ ಉದ್ದೇಶ. ಜನರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಹಾಗೆ ಜನರನ್ನ ಒಗ್ಗೂಡಿಸ್ತಕ್ಕಂಥದ್ದು ಕೂಡ ಇದರ ಪ್ರಮುಖ ಉದ್ದೇಶ. ಪ್ರಮುಖವಾಗಿ ಕಾರಂತರ ನಿಲುವು ಏನಪ್ಪಾ ಅಂದ್ರೆ ಒಬ್ಬ ನಟ ಕೇವಲ ಮಾತನಾಡುವುದಲ್ಲ, ಆತ ಅಭಿನಯಿಸಬೇಕು, ಮೌನವಾಗಿರಬೇಕು, ಹಾಡಬಲ್ಲವನಾಗಿರಬೇಕು, ಎಲ್ಲ ಕಲೆಗಳನ್ನ ಕಲಿತವನಾಗಿರಬೇಕು. ದೈಹಿಕವಾಗಿ ಸದೃಢನಾಗಿಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಆತನ ಮಾತು ಹಿತವಾಗಿರಬೇಕು. ಹಾಗೆ ಸಂಭಾಷಣೆ ರೀತಿಯಲ್ಲಿ ಮಾತನಾಡುವ ಬದಲು ಅದನ್ನು ಹಾಡು ಭಾಷೆಯಲ್ಲಿ ಚೆನ್ನಾಗಿ ಮಾತನಾಡಬಲ್ಲವನಾಗಿರಬೇಕು ಅಂತಕ್ಕಂಥದ್ದು ಇವರ ಪ್ರಮುಖ ನಿಲುವಾಗಿತ್ತು. ಯಾಕಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅಂದ್ರೆ ಅದು ಹಾಡು ಭಾಷೆಯಲ್ಲಿರಬೇಕು. ಸ್ಥಳೀಯ ಭಾಷೆಯನ್ನ ಕಲಿತು ಯಾರು ನರ್ತಿಸಬಲ್ಲವನಾಗಿರಬೇಕು. ಹಾಗೆ ಪ್ರಮುಖವಾಗಿ ಸಂಗೀತದ ಸ್ವಲ್ಪವಾದರೂ ಜ್ಞಾನ ಬಲ್ಲವನಾಗಿದ್ರೆ ತುಂಬಾ ಚಂದ ಅಂತಕ್ಕಂಥದ್ದು ಕೂಡ ಇವರ ಮತ್ತೊಂದು ವಿಶಿಷ್ಟ ಅಭಿಪ್ರಾಯವಾಗಿತ್ತು. ಪ್ರಮುಖವಾಗಿ ಬಿ.ವಿ. ಕಾರಂತರು ದಕ್ಷಿಣ ಕನ್ನಡದ ಕಡೆಯಿಂದ ಬಂದವರಾಗಿದ್ದರ ಪರಿಣಾಮವಾಗಿ ಯಕ್ಷಗಾನ ಕಲೆಯನ್ನು ಕೂಡ ನಾಟಕದಲ್ಲಿ ಅಳವಡಿಸಿಕೊಳ್ತಕ್ಕಂತಹ ಪ್ರಯತ್ನವನ್ನ ಪ್ರಮುಖವಾಗಿ ಮಾಡಿದ್ರು. ಇವರು ಪ್ರಮುಖವಾಗಿ ನಾಟಕವನ್ನು ಜಾನಪದ ಶೈಲಿಗೆ ತಂದರು. ಅಂದ್ರೆ ಜಾನಪದವನ್ನ ಕೇವಲ ಒಂದು ಅಲಂಕಾರಿಕ ವಸ್ತುವನ್ನಾಗಿ ಬಳಸದೆ ಒಂದು ಮಾಧ್ಯಮವನ್ನಾಗಿ ಬಳಸಿದ ಕೀರ್ತಿ ಬಿ.ವಿ. ಕಾರಂತರಿಗೆ ಸಲ್ಲುತ್ತೆ. ಯಾಕಂದ್ರೆ ಜಾನಪದೀಯವಾಗಿಯೂ ಕೂಡ ಮಾತನಾಡ್ತಕ್ಕಂತಹ ಕಲೆ ಮೂಡಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಬಿ.ವಿ. ಕಾರಂತರು. ಇನ್ನು ಇವರ ಪ್ರಮುಖ ನಿಲುವು ಏನಪ್ಪಾ ಅಂದ್ರೆ ನಟರು ಕೇವಲ ಅಭಿನಯವನ್ನು ಮಾತ್ರ ಕಲಿಯಬಾರದು, ಸಮಾಜವನ್ನ ಗಮನಿಸಬೇಕು, ಸಮಾಜದ ವರ್ತನೆಯನ್ನ ಗಮನಿಸಬೇಕು, ಹಾಗೆ ಶಿಸ್ತುಬದ್ಧ ವಾತಾವರಣವನ್ನ ರೂಢಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಬಿ.ವಿ. ಕಾರಂತರು ರಂಗಾಯಣದಲ್ಲಿ ಕಲಿಸುತ್ತಿದ್ದಂತಹ ಒಂದು ಅಂಶವಾಗಿ ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಪ್ರಮುಖವಾಗಿ ಸಮರ ಕಲೆಗಳನ್ನ ಕಲ್ತ್ಕೋಬೇಕು. ಅಂದರೆ ದೈಹಿಕವಾಗಿ ಯಾವುದೇ ತೊಂದರೆಗಳು ಉಂಟಾಗದೆ ಇರುವ ರೀತಿಯಲ್ಲಿ ಹಲವಾರು ವ್ಯಾಯಾಮಗಳನ್ನು ಕಲ್ತ್ಕೋಬೇಕು. ಹಾಗೆ ರಂಗಭೂಮಿಯಲ್ಲಿ ಹೇಗೆ ನಟನೆ ಮಾಡಬೇಕು ಅಂತಕ್ಕಂಥದ್ದನ್ನ ಅರ್ಥೈಸ್ಕೋಬೇಕು. ಹಾಗೆ ಚಿತ್ರರಂಗಕ್ಕೆ ಇಲ್ಲಿಂದಲೇ ತಳಹದಿಯನ್ನ ಹಾಕಿಕೊಡ್ತಕ್ಕಂಥ ಪ್ರಯತ್ನವನ್ನ ಪ್ರಮುಖವಾಗಿ ಬಿ.ವಿ. ಕಾರಂತರು ಮಾಡ್ತಾ ಇದ್ರು. ಇನ್ನು ಇವರ ಮತ್ತೊಂದು ಅಂಶ ಏನಪ್ಪಾ ಅಂದರೆ ರಂಗ ಸಂಗೀತ. ಅಂದರೆ ಸಂಗೀತವನ್ನ ಕೇವಲ ಸಪರೇಟ್ ಆಗಿ ಅಂದರೆ ಪ್ರತ್ಯೇಕವಾಗಿ ಇವರು ಬಳಸ್ತಾ ಇರಲಿಲ್ಲ. ಬದಲಾಗಿ ಸಂದರ್ಭಕ್ಕೆ ತಕ್ಕಂತೆ ಶಾಸ್ತ್ರೀಯ ಸಂಗೀತದ ರಾಗಗಳನ್ನು ಬಳಸಿಕೊಂಡು ಇವರು ಸಂಗೀತವನ್ನ ರಚನೆ ಮಾಡ್ತಾ ಇದ್ರು. ಹಾಗೆ ಸಂಗೀತ ಸಂಯೋಜನೆಯನ್ನ ಮಾಡ್ತಾ ಇದ್ರು ನಾಟಕಗಳಿಗೆ. ಇದು ಇವರ ಮತ್ತೊಂದು ವಿಶಿಷ್ಟವಾದ ಲಕ್ಷಣ ಅಂತಾನೆ ನಾವು ಹೇಳ್ಬೋದು.
ಕಾರಂತರು ಪ್ರಮುಖವಾಗಿ 100ಕ್ಕೂ ಹೆಚ್ಚು ನಾಟಕಗಳನ್ನು ಹಿಂದಿ, ಕನ್ನಡ, ಇಂಗ್ಲಿಷ್ ಮತ್ತು ಇತರ ಭಾಷೆಗಳಲ್ಲಿ ನಿರ್ದೇಶನ ಮಾಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇವರು ಪ್ರಮುಖವಾಗಿ ಲಯಕ್ಕೆ ಬಹಳ ಮಹತ್ವವನ್ನು ನೀಡ್ತಾ ಇದ್ರು. ಇವರ ಒಂದೊಂದು ಪ್ರದರ್ಶನವೂ ಕೂಡ ಒಂದೊಂದು ಪ್ರಯೋಗವಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ಉಳಿದುಕೊಳ್ತಾ ಇತ್ತು. ಯಾಕಂದ್ರೆ ಅವರ ನಾಟಕ ಸಂಯೋಜನೆ, ನಾಟಕದ ರಚನೆ, ನಾಟಕದ ನಿರ್ಮಾಣ, ನಾಟಕದ ನಿರ್ದೇಶನ ಅಂತಕ್ಕಂಥದ್ದೇನಿದೆ ಅದು ಎಲ್ಲರಲ್ಲಿಯೂ ಕೂಡ ಒಂದು ರೀತಿಯ ಕುತೂಹಲವನ್ನು ಮೂಡಿಸ್ತಾ ಇತ್ತು. ಎಲ್ಲಿ ಸಂಗೀತವನ್ನು ಬಳಸಬೇಕು, ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು ಅನ್ನೋದನ್ನು ಕೂಡ ಪ್ರಮುಖವಾಗಿ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಬಿ.ವಿ. ಕಾರಂತರು ಮಾಡಿದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಇದಕ್ಕೆ ಒಂದು ಉದಾಹರಣೆಯಾಗಿ ಗಿರೀಶ್ ಕಾರ್ನಾಡರ ಅಯವದನ ಅಂತಕ್ಕಂತಹ ನಾಟಕವನ್ನ ಗಮನಿಸಬಹುದು. ಆ ನಾಟಕದ ಸಂಗೀತ ಸಂಯೋಜನೆ, ಆ ನಾಟಕದ ನಿರ್ದೇಶನ ಇವೆಲ್ಲವೂ ಕೂಡ ಭಾರತೀಯ ಪರಂಪರೆಯಲ್ಲಿ ಹೊಸ ಚರಿತ್ರೆಯನ್ನು ಕೂಡ ಸೃಷ್ಟಿ ಮಾಡಿದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇಲ್ಲಿ ಪ್ರಮುಖವಾಗಿ ಯಕ್ಷಗಾನದ ಭಾಗವತಿಕೆ ಹಾಗೂ ಹಲವಾರು ಮುಖವಾಡಗಳನ್ನು ಬಳಸುವುದರ ಮೂಲಕ ವಿಶಿಷ್ಟವಾಗಿ ನಾಟಕ ಸಂಯೋಜನೆಯನ್ನು ಮಾಡಿ, ಅಂದ್ರೆ ನಾಟಕದಲ್ಲಿ ಯಕ್ಷಗಾನ ತಂದಂತಹ ಮೊಟ್ಟ ಮೊದಲ ವ್ಯಕ್ತಿಯಾಗಿಯೂ ಕೂಡ ನಾವು ಬಿ.ವಿ. ಕಾರಂತರನ್ನ ಗುರುತಿಸ್ತೇವೆ. ಯಾಕಂದ್ರೆ ಭಾಗವತಿಕೆ ಅಂತಕ್ಕಂಥದ್ದು ಯಕ್ಷಗಾನದ ಒಂದು ಭಾಗ. ಆ ಯಕ್ಷಗಾನ ರೂಪುಗೊಳ್ಳಬೇಕಂದ್ರೆ ಅಲ್ಲಿ ಭಾಗವತಿಕೆ ಇರಬೇಕು. ಅದು ತನ್ನದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ರೂಪುಗೊಳ್ಳೋದ್ರ ಜೊತೆಗೆ ಈ ಬಿ.ವಿ. ಕಾರಂತರು ತಂದಿದ್ದು ಮುಖವಾಡ. ಹಲವಾರು ಮುಖವಾಡಗಳನ್ನ ಬಳಸುವುದರ ಮೂಲಕ ನಾಟಕವನ್ನು ಮತ್ತಷ್ಟು ರಂಗೇರಿಸಿದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಅಪೂರ್ಣತೆ ಮತ್ತು ಪರಿಪೂರ್ಣತೆ ಅಂತಕ್ಕಂತಹ ಅಂಶಗಳ ಆಧಾರದ ಮೇಲೆ ಹುಡುಕ್ತಾ ಇದ್ದಂತಹ ಈ ಕಥೆಗೆ ಅರ್ಥಗರ್ಭಿತ ಒಂದು ಅಂಶವನ್ನ ನೀಡಿದ್ದು ರಂಗಭೂಮಿ. ಇನ್ನು ಸತ್ತವರ ನೆರಳು ಅಂತಕ್ಕಂಥದ್ದು ಕೂಡ ಪಿ.ವಿ. ಜೋಶಿ ಅವರ ಒಂದು ನಾಟಕ. ಇದು ಈ ಕಥೆಯಲ್ಲಿ ಪ್ರಮುಖವಾಗಿ ಇದನ್ನ ಬಿ.ವಿ. ಕಾರಂತರು ನಾಟಕವನ್ನಾಗಿ ರೂಪಿಸಿದ್ದು. ಇದು ಕೂಡ ಒಂದು ಮೈಲುಗಲ್ಲಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ನಿಂತಿದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಈ ಕಥೆಯಲ್ಲಿ ಪ್ರಮುಖವಾಗಿ ದಂಗೆ ಎದ್ದಂತಹ ಬ್ರಾಹ್ಮಣ, ಆ ಬ್ರಾಹ್ಮಣನ ಪಾತ್ರವನ್ನ ಪುರಂದರದಾಸರ ಕೀರ್ತನೆಗಳ ಮೂಲಕ ನಿರೂಪಿಸಿರ್ತಕ್ಕಂಥದ್ದು ನಮ್ಮ ಬಿ.ವಿ. ಕಾರಂತರ ಮತ್ತೊಂದು ವಿಶಿಷ್ಟ ಶೈಲಿ ಅಂತಾನೆ ನಾವು ಹೇಳ್ಬೋದು. ಬಿ.ವಿ. ಕಾರಂತರ ಸಂಗೀತ ಸಂಯೋಜನೆ ಅಂತಕ್ಕಂಥದ್ದೇನಿದೆ ಇದು ಈ ಸತ್ತವರ ನೆರಳು ಅಂತಕ್ಕಂತಹ ನಾಟಕದ ಒಂದು ಜೀವಾಳವಾಗಿತ್ತು. ಇದು ಇಂದಿಗೂ ಕೂಡ ಬೆನಕ ಅನ್ನುವಂತಹ ತಂಡದಿಂದ ನೂರಾರು ಪ್ರದರ್ಶನವನ್ನ ಕಾಣ್ತಾ ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನಷ್ಟು ನಾಟಕಗಳನ್ನ ನೋಡೋದಾದರೆ ಜೋಕುಮಾರ ಸ್ವಾಮಿ, ಲೇಖಕರು ಚಂದ್ರಶೇಖರ ಕಂಬಾರ. ಇದು ಶೋಷಣೆಯ ವಿರುದ್ಧದ ಧ್ವನಿಯಾಗಿ ರೂಪುಗೊಂಡಂತಹ ಒಂದು ನಾಟಕ. ಇನ್ನು ಸಂಕ್ರಾಂತಿ, ಪಿ. ಲಂಕೇಶ್ ಅವರದು. ಇದು ಸಾಮಾಜಿಕ ಸನ್ನಿವೇಶ ಹಾಗೂ ಸಮಾಜದ ತೀವ್ರ ಒಂದು ಸನ್ನಿವೇಶದ ಒಂದು ವ್ಯವಸ್ಥಿತ ಗುರಿ. ಮ್ಯಾಕ್ಬೆತ್, ವಿಲಿಯಂ ಶೇಕ್ಸ್ಪಿಯರ್ನ ನಾಟಕ. ಇದಕ್ಕೆ ವಿಶೇಷವಾಗಿ ದಕ್ಷಿಣ ಕನ್ನಡದ ಯಕ್ಷಗಾನದ ಒಂದು ಪ್ರಯೋಗವನ್ನ ಮಾಡಿದಂತಹ ಪರಿಕಲ್ಪನೆಯನ್ನ ಪ್ರಮುಖವಾಗಿ ಬಿ.ವಿ. ಕಾರಂತರ ಮತ್ತೊಂದು ವಿಶೇಷವಾಗಿ ಗುರುತಿಸುತ್ತೇವೆ. ಇನ್ನು ಹಲವು ನಾಟಕಗಳನ್ನ ಗುರುತಿಸಬಹುದು. ಪ್ರಮುಖವಾಗಿ ಮತ್ತೊಂದು ರಂಗ ಅಂದ್ರೆ ಅದು ಚಿತ್ರರಂಗ. ಚಿತ್ರರಂಗದಲ್ಲಿ ಸಮಾನಾಂತರ ಸಿನಿಮಾ ಅಂತಕ್ಕಂತಹ ಪರಿವರ್ತನೆಗೆ ಕಾರಣರಾದದ್ದು ಪ್ಯಾರಲಾಲ್ ಸಿನಿಮಾ ಅಂತಕ್ಕಂಥದ್ದು. ಇದು ಪ್ರಮುಖ ಒಂದು ಮೈಲುಗಲ್ಲು ಅಂತಾನೆ ಹೇಳ್ಬಹುದು. ಚಿತ್ರರಂಗದ ಹಲವು ನಾಯಕರು ಮೆಚ್ಚಿದಂತಹ ಒಂದು ವ್ಯವಸ್ಥೆ ಅಂದ್ರೆ ಇದು. 1971ರಲ್ಲಿ ಗಿರೀಶ್ ಕಾರ್ನಾಡ್ ಅವರ ಜೊತೆ ಕೂಡಿ ಬಿ.ವಿ. ಕಾರಂತರು ವಂಶವೃಕ್ಷ ಅಂತಕ್ಕಂತಹ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ಇವರ ಯಾವುದೇ ಸಂಯೋಜಿತ ಸಿನಿಮಾಗಳು ಗಂಭೀರವಾದಂತಹ ಚರ್ಚೆಗೂ ಕೂಡ ಕಾರಣವಾಗ್ತಾ ಇತ್ತು. ಯಾಕಂದ್ರೆ ಇವರು ಚಿತ್ರರಂಗದಲ್ಲಿ ಹೊಸ ಅಲೆಯನ್ನ ಸೃಷ್ಟಿ ಮಾಡಿದಂತಹ ಸನ್ನಿವೇಶವನ್ನ ಪ್ರಮುಖವಾಗಿ ನಾವು ಗುರುತಿಸಬಹುದು. ನಂತರದಲ್ಲಿ 1975ರಲ್ಲಿ ಚೋಮನ ದುಡಿ ಅಂತಕ್ಕಂಥದ್ದು. ಈ ಮೊದಲ ಸಿನಿಮಾ ವಂಶವೃಕ್ಷ ಅಂತಕ್ಕಂತಹ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ
ಲಭಿಸಿತ್ತು. ಇದು ಸಂಪ್ರದಾಯವನ್ನ ಆಧಾರವಾಗಿಟ್ಕೊಂಡು ರಚನೆಗೊಂಡಂತಹ ಒಂದು ಸಿನಿಮಾವಾಗಿಯೂ ಕೂಡ ಪ್ರಮುಖವಾಗಿ ಗುರುತಿಸ್ತೇವೆ. ಈ ಚಿತ್ರವು ಅಂದರೆ ಚೋಮನ ದುಡಿ ಅಂತಕ್ಕಂತಹ ಚಿತ್ರ, ಈ ಚಿತ್ರ ಭಾರತದ ಅತ್ಯುತ್ತಮ ಚಿತ್ರ ಅಂತಕ್ಕಂತಹ ಒಂದು ಪ್ರಶಸ್ತಿಯನ್ನು ಕೂಡ ಇದು ಪಡೆಯಿತು. ಇನ್ನು ಸಂಗೀತ ಸಂಯೋಜನಕಾರಾಗಿ ಸುಮಾರು 25 ಚಿತ್ರಗಳಿಗೆ ಇವರು ಕೆಲಸ ಮಾಡಿರೋದನ್ನ ಪ್ರಮುಖವಾಗಿ ಗುರುತಿಸ್ತೇವೆ. ಅವರ ಸಂಗೀತ ಸಂಯೋಜನೆಯ ವಿಶೇಷತೆ ಏನಪ್ಪಾ ಅಂದ್ರೆ ಚಿತ್ರಕಥೆಯ ಭಾವನೆಗೆ ಸಂಬಂಧಪಟ್ಟಂತೆ ಅವರು ಶಬ್ದವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸಂಗೀತದ ಶಬ್ದ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಭಾವನೆಯನ್ನ ವ್ಯಕ್ತಪಡಿಸಬೇಕು ಅಂದ್ರೆ ಅಲ್ಲಿ ಸಾಕಷ್ಟು ಅಂಶಗಳಿದೆ. ಸಂಗೀತವೂ ಕೂಡ ಒಂದು ಭಾವನೆ. ಒಬ್ಬ ವ್ಯಕ್ತಿಗೆ ಬೇಸರವಾದಾಗ ಸಂಗೀತ ಕೇಳ್ತಾನೆ, ಆ ಸಂಗೀತದಿಂದ ಆನಂದವನ್ನು ಪಡ್ಕೊಳ್ತಾನೆ. ಹಾಗೆ ಆ ಸಂಗೀತ ಸಂಯೋಜನೆ ಅಂತಕ್ಕಂಥದ್ದೇನಿದೆ ಆ ಚಿತ್ರದ ಒಂದು ಜೀವ. ಚಿತ್ರದಲ್ಲಿ ಸಂಗೀತನೇ ಇಲ್ಲ ಅಂದ್ರೆ ಯಾರು ಕೂಡ ಆ ಚಿತ್ರವನ್ನ ನೋಡಲ್ಲ. ಇನ್ನು ಜಿ.ವಿ. ಅಯ್ಯರ್ ಅವರ ಹಂಸಗೀತೆ ಅಂತಕ್ಕಂತಹ ಸಿನಿಮಾದಲ್ಲಿ ಪ್ರಮುಖವಾಗಿ ಮಾನವರ ಧ್ವನಿಯನ್ನು ಹಾಗೂ ತಂಬೂರಿಯನ್ನ ಬಳಸಿಕೊಂಡು ವಿಶಿಷ್ಟವಾದ ಸಂಗೀತವನ್ನ ಸಂಯೋಜನೆ ಮಾಡಿದ್ದನ್ನ ಪ್ರಮುಖವಾಗಿ ಗುರುತಿಸಿದೆ. ಅಂದ್ರೆ ಮಾನವನ ವಿವಿಧ ಧ್ವನಿಯನ್ನ ಸಂಗೀತವಾಗಿ ಪರಿವರ್ತಿಸಿದ್ದು ಇದರ ವಿಶೇಷ ಅಂತಾನೆ ಹೇಳ್ಬೋದು. ಆ ಸಿನಿಮಾವನ್ನ ಒಂದ್ಸರಿ ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ಇಂತಹ ಸಿನಿಮಾಗಳನ್ನ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಅಂತಹ ಕಲೆ ಯಾರಿಗೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಮಾನವನ ಧ್ವನಿಯನ್ನ ಬಳಸಿ ತಂಬೂರಿಯನ್ನ ಬಳಸಿ ಮಾಡಿದಂತಹ ಸಂಗೀತ ನಿಜಕ್ಕೂ ಕೂಡ ಅದ್ಭುತ. ಇನ್ನು ಘಟಶ್ರಾದ್ದ ಅಂತಕ್ಕಂತಹ ಸಿನಿಮಾ, ಇದರಲ್ಲಿಯೂ ಕೂಡ ಕಾರಂತರು ನೀಡಿದ ಸಂಗೀತವು ಮೌನ ಮತ್ತು ಆತಂಕದ ಬಗ್ಗೆ ಇರ್ತಕ್ಕಂತಹ ವ್ಯವಸ್ಥೆ, ಅಂದ್ರೆ ಆ ಮೌನ ಬಂದಾಗ ಹೇಗಿರಬೇಕು ಸಂಗೀತ, ಆತಂಕವಾದಾಗ ಹೇಗಿರಬೇಕು ಸಂಗೀತ, ಇವೆಲ್ಲವೂ ಕೂಡ ಒಂದು ಕಲೆ. ಯಾಕಂದ್ರೆ ಇದು ಎಲ್ರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಸಂಗೀತದ ಒಂದು ವಿಶಿಷ್ಟ ಅಂಶ ಅಂತಾನೆ ಹೇಳ್ಬೋದು. ಇನ್ನು ಇವರ ಸಾಹಿತ್ಯ ಕೊಡುಗೆಗಳನ್ನ ಗಮನಿಸ್ತಾ ಹೋದಂತೆ ಇವರು ಉತ್ತಮ ಅನುವಾದಕರು ಆಗಿದ್ರು, ಹಾಗೆ ಸಾಹಿತಿಗಳು ಕೂಡ ಆಗಿದ್ರು. ಸಂಸ್ಕೃತದ ನಾಟಕಗಳನ್ನ ಹಿಂದಿ ಭಾಷೆಗೆ ಅನುವಾದ ಮಾಡುವುದರ ಮೂಲಕ ರಾಷ್ಟ್ರ ಮಟ್ಟಕ್ಕೆ ಒಂದು ನಾಟಕವನ್ನ ತೆಗೆದುಕೊಂಡು ಹೋಗ್ತಕ್ಕಂತಹ ಪರಿಕಲ್ಪನೆಯನ್ನು ಕೂಡ ಪ್ರಮುಖವಾಗಿ ಇವರು ಮಾಡಿದ್ರು. ಇವರು ಪ್ರಮುಖವಾಗಿ ಗಿರೀಶ್ ಕಾರ್ನಾಡರ ತುಘಲಕ್ ನಾಟಕವನ್ನ ಉರ್ದು ಮತ್ತು ಹಿಂದಿ ಭಾಷೆಗೆ ಅನುವಾದ ಮಾಡಿದ್ರು. ಸಂಸ್ಕೃತ ಭಾಷೆಯ ಉತ್ತರ ರಾಮಚರಿತ, ಮೃಚ್ಛಕಟಿಕ ಮತ್ತಿತರ ನಾಟಕಗಳನ್ನು ಹಿಂದಿ ಭಾಷೆಗೆ ಅನುವಾದ ಮಾಡಿದ್ದಾರೆ. ಮಕ್ಕಳಿಗಾಗಿ ಪಂಜರ ಶಾಲೆ, ಅಳಿಲು ರಾಮಾಯಣ ಮತ್ತಿತರ ನಾಟಕಗಳನ್ನು ಬರೆದು ನಿರ್ದೇಶನ ಮಾಡಿರ್ತಕ್ಕಂಥದ್ದು ಕೂಡ ಇವರ ಮತ್ತೊಂದು ವಿಶಿಷ್ಟ ಶೈಲಿ. ಪ್ರಮುಖವಾಗಿ ಅವರ ಆತ್ಮಕಥೆಗಳನ್ನ ಗಮನಿಸಿದಾಗ ಇಲ್ಲಿರಲಾರೆ ಅಲ್ಲಿ ಹೋಗಲಾರೆ ಅಂತಕ್ಕಂತಹ ಒಂದು ಆತ್ಮಕಥೆಯನ್ನ ವೈದೇಹಿ ಅವರು ಸಂಕಲಿಸಿ ಅವರು ಪ್ರಕಟ ಮಾಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಇಲ್ಲಿ ಗುರುತಿಸುತ್ತೇವೆ. ಇನ್ನು ಹಲವಾರು ಪ್ರಶಸ್ತಿಗಳು ಕೂಡ ಇವರ ಮುಡಿಯೇರಿದೆ. 1981 ಭಾರತ ರತ್ನ ಭಾರತ ಸರ್ಕಾರ, ಕ್ಷಮಿಸಿ ಸ್ನೇಹಿತರೆ, ಅದು ಪದ್ಮಭೂಷಣ ಪ್ರಶಸ್ತಿ, ಭಾರತ ರತ್ನ ಅಲ್ಲ. ಇನ್ನು ಸಂಗೀತ ಅಕಾಡೆಮಿಯ ಪ್ರಶಸ್ತಿ ಕೂಡ ಇವರ ಮುಡಿಯೇರಿದೆ. ಕಾಳಿದಾಸ್ ಸನ್ಮಾನ್ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ. ಇದಿಷ್ಟೇ ಅಲ್ಲದೆ ಇವರ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಸುಮಾರು 6 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥದ್ದು ಇವರ ಕಲೆಗೆ ಸಂದಂತಹ ಗೌರವ ಅಂತಾನೆ ಹೇಳ್ಬೋದು. ಇವರು ಇಷ್ಟೇ ಅಲ್ಲದೆ ಪ್ರಮುಖವಾಗಿ ಶಿಕ್ಷಕರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಇವತ್ತಿಗೂ ಕೂಡ ಬೆನಕ ಅನ್ನುವಂತಹ ತಂಡ ನೂರಾರು ನಾಟಕಗಳ ಪ್ರದರ್ಶನದ ಮೂಲಕ ಯಶಸ್ವಿಯನ್ನ ಸಾಧಿಸ್ತಾ ಇರತಕ್ಕಂಥದ್ದು ಇವರ ಒಂದು ಪ್ರಮುಖ ಮೈಲುಗಲ್ಲು ಅಂತಾನೆ ಹೇಳ್ಬೋದು. ಶಿಕ್ಷಕರಾಗಿ, ಲೇಖಕರಾಗಿ, ನಾಟಕಕಾರರಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಇವರು ನಿಜಕ್ಕೂ ಕೂಡ ಪುಣ್ಯವಂತರು. ಇನ್ನು ಅವರ ಜೀವನವೂ ಕೂಡ ಒಂದು ರೀತಿಯ ರಂಗಭೂಮಿಯಾಗಿತ್ತು. ಯಾಕಂದ್ರೆ ರಂಗಭೂಮಿಯ ಅಂಶಗಳನ್ನು ತಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಂಡಂತಹ ವ್ಯಕ್ತಿಯಾಗಿ ಬಿ.ವಿ. ಕಾರಂತರು ಗುರುತಿಸಿಕೊಳ್ತಾರೆ. ಕ್ಯಾನ್ಸರ್ನಂತಹ ಕಾಯಿಲೆಯಲ್ಲಿ ಹೋರಾಡ್ತಾ ಇದ್ರೂ ಕೂಡ ಅವರಿಗೆ ಇದ್ದಿದ್ದು ಒಂದೇ ಚಿಂತೆ, ರಂಗಭೂಮಿ ಬೆಳಿಬೇಕು, ರಂಗಭೂಮಿಯಲ್ಲಿ ರಂಗ ಪ್ರದರ್ಶನ ಕಾಣಬೇಕು ಅಂತಕ್ಕಂಥದ್ದು ಇವರ ಪ್ರಮುಖ ಉದ್ದೇಶ. ಇವರು ಸೆಪ್ಟೆಂಬರ್ 1,
2002ರಲ್ಲಿ ನಮ್ಮನ್ನೆಲ್ಲರನ್ನ ಬೆಂಗಳೂರಿನಲ್ಲಿ ಅಗಲಿ ಹೋಗ್ತಾರೆ. ಇಂತಹ ಮಹಾನ್ ವ್ಯಕ್ತಿಯನ್ನ ನಾವು ಪರಿಚಯಿಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆ ತೃಪ್ತಿಯನ್ನು ತಂದಿದೆ. ಹಲವಾರು ಕಾರ್ಯಕ್ರಮಗಳು ರೂಪುಗೊಂಡ್ರೂ ಕೂಡ ಇಂತಹ ಮರೆಯಾಗಿರುವ, ನಾವು ಮರೆತಿರುವ ವ್ಯಕ್ತಿಗಳನ್ನ ಪರಿಚಯಿಸ್ತಕ್ಕಂಥದ್ದು ಸಾಹಿತ್ಯ ಲೋಕದ ದಿಗ್ಗಜರು ಅಂತಕ್ಕಂತಹ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಹೇಳೋದಿಷ್ಟೇ, BV ಕಾರಂತರ ಈ ರಂಗಭೂಮಿಯ ಪರಂಪರೆ ಅಂತಕ್ಕಂಥದ್ದೇನಿದೆ ಇವತ್ತು ಹಲವಾರು ಜನರಿಗೆ ಅನ್ನವನ್ನ ನೀಡ್ತಾ ಇದೆ. ಅವರ ಕಾವ್ಯ ರಂಗದ ಮೇಲೆ ಮೂಡ್ತಾ ಇದೆ, ರಂಗಭೂಮಿಯ ಮೇಲೆ BV ಕಾರಂತರ ಕಾವ್ಯ ಮೂಡ್ತಾ ಇದೆ. ಆ ಕಾವ್ಯ ಉಳಿಬೇಕು ಅಂದ್ರೆ ಇವತ್ತು ರಂಗಭೂಮಿ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ BV ಕಾರಂತರ ಹೆಸರು ಅಜರಾಮರವಾಗಿರುತ್ತೆ. ಇಂತಹ ವಿಶಿಷ್ಟ ವ್ಯಕ್ತಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಬೇಕು. ಇವತ್ತು ಕೇವಲ ಹಣ ಎಂಬ ಒಂದು ಯಂತ್ರದ ಹಿಂದೆ ನಾವು ಓಡ್ತಾ ಇದ್ದೇವೆ. ಆ ಹಣವನ್ನ ಬಿಟ್ಟು ಮಾನವೀಯತೆ, ಮೌಲ್ಯಗಳು ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಸಾಹಿತ್ಯ ಅಂತಕ್ಕಂತಹ ಪರಂಪರೆಯನ್ನ ಉಳಿಸಿಕೊಳ್ಳುವುದು, ರಂಗಭೂಮಿಯನ್ನ ಬೆಳೆಸುವುದು ನಮ್ಮೆಲ್ಲರ ಕೈಲಿದೆ. ಈವರೆಗೆ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಮಾಹಿತಿಗಳು ನಿರಂತರವಾಗಿ ಬರ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಸಬ್ಸ್ಕ್ರೈಬ್ಗಳು ನಮಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನ ನೀಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ತಾ, ಎಲ್ಲೂ ಹೋಗದೆ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗ್ಲಿ. ಜೈ ಹಿಂದ್.